ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ. ಇವತ್ತಿನ ಒಂದು ಪ್ರಮುಖ ವಿಷಯ ಏನಪ್ಪಾ ಅಂತಂದ್ರೆ ಜುಲೈ 13 ಮತ್ತು 14 ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂತ ಮಾಹಿತಿಯನ್ನು ನೋಡಿಕೊಳ್ಳೋಣ. ನೀವೇನಾದ್ರೂ ನಮ್ಮ ಚಾನಲ್‌ಗೆ ಹೊಸಬರಾದ್ರೆ ಬೇಗನೆ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ. ನೋಡಿ ಸ್ನೇಹಿತರೆ, ಕರೆಂಟ್ ಅಫೇರ್ಸ್‌ನ ಒಂದು ಪರೀಕ್ಷೆಯಲ್ಲಿ ಕೆಎ ಪರೀಕ್ಷೆಯಲ್ಲಿ ಏನಪ್ಪಾ ಅಂತಂದ್ರೆ ಕರೆಂಟ್ ಅಫೇರ್ಸ್‌ನ ಒಂದು ಪ್ರಶ್ನೆಗಳು ಜಾಸ್ತಿ ಬರ್ತಿದ್ದಾವೆ. ಓಕೆ. ಕೆಎ ಒಂದು ಪರೀಕ್ಷೆಯಲ್ಲಿ ಏನಪ್ಪಾ ಅಂತಂದ್ರೆ ಕರೆಂಟ್ ಅಫೇರ್ಸ್‌ಗೆ ಸಂಬಂಧಿಸಿದಂತ ಕ್ವೆಶ್ಚನ್‌ಗಳು ಜಾಸ್ತಿ ಬರ್ತಿದ್ದಾವೆ. ಅದಕ್ಕಾಗಿ ಕರೆಂಟ್ ಅಫೇರ್ಸ್‌ಗೆ ಸಂಬಂಧಿಸಿದಂತ ಮಾಹಿತಿಯನ್ನು ಓದಿಕೊಳ್ಳಿ, ಮಿಸ್ ಮಾಡಕ್ ಹೋಗ್ಬೇಡಿ. ಓಕೆ. ನೋಡ್ರಿ, ಮೊದಲೇ ಒಂದು ಪ್ರಶ್ನೆ ಕೊಟ್ಟಿದ್ದೆ ನೋಡ್ರಿ, ಯಾವ ರೀತಿಯಾಗಿದೆ ಅಂದ್ರೆ ಇತ್ತೀಚೆಗೆ ಐಸಿಸಿ ಹಾಲ್ ಆಫ್ ಫೇಮ್ ಸೇರ್ಪಡೆಗೊಂಡ ಭಾರತೀಯ ಕ್ರಿಕೆಟಿಗೆ ಯಾರು ಅಂತ ಕೊಟ್ಟಿದ್ದಾರೆ. ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ಐಸಿಸಿ ಹಾಲ್ ಆಫ್ ಫೇಮ್ 2026ಗೆ ಸೇರ್ಪಡೆಗೊಂಡಿರುವಂತ ಭಾರತೀಯ ಕ್ರಿಕೆಟಿಗ ಯಾರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಸೌರವ್ ಗಂಗೂಲಿ ಅಂತ ನಾವು ಕರಿತೀವಿ. ಇವ್ರು ಏನಪ್ಪಾ ಅಂತಂದ್ರೆ 2026ರ ಒಂದು ಐಸಿಸಿ ಹಾಲ್ ಆಫ್ ಫೇಮ್ ನ ಒಂದು ಸೇರ್ಪಡೆಗೊಂಡಿರುವಂತಹ ಭಾರತೀಯ ಕ್ರಿಕೆಟ್ ಆಟಗಾರ ವ್ಯಕ್ತಿಯಾಗಿದ್ದಾರೆ ಇವರು. ಸೌರವ್ ಗಂಗೂಲಿ ಅವ್ರ ಬಗ್ಗೆ ನೋಡೋಣ. ಇವರು ಭಾರತದ ಒಂದು ಮಾಜಿ ನಾಯಕ ಆಗಿದ್ದಾರೆ ನೋಡ್ರಿ, ಸೌರವ್ ಗಂಗೂಲಿ. ಇವ್ರು ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ಐಸಿಸಿ ಹಾಲ್ ಆಫ್ ಫೇಮ್ಗೆ ಸೇರಿಸಲಾಗಿದೆ ನೋಡಿ. ಈ ಒಂದು ಅತ್ಯುನ್ನತ ಗೌರವ ಪಡೆದಂತ 13ನೇ ಭಾರತೀಯ ಕ್ರಿಕೆಟಿಗ ವ್ಯಕ್ತಿಯಾಗಿದ್ದಾರೆ ನೋಡಿ. ಎಷ್ಟನೇ ವ್ಯಕ್ತಿ ಅಂದ್ರೆ 13ನೇ ಒಂದು ಭಾರತೀಯ ಕ್ರಿಕೆಟಿಗ ಆಗಿದ್ದಾರೆ ನೋಡ್ರಿ. ಸೌರವ್ ಗಂಗೂಲಿ ಬಗ್ಗೆ ಅಂದ್ರೆ ಕೆಎ ಪರೀಕ್ಷೆಯಲ್ಲಿ ಹೇಳಿಕೆ ರೂಪದಲ್ಲಿ ಕೇಳ್ತಾರೆ. ಅಂದ್ರೆ ಇತ್ತೀಚೆಗೆ ಹಾಲ್ ಆಫ್ ಫೇಮ್ ಗೌರವ ಪಡೆದುಕೊಂಡಿರುವಂತ ವ್ಯಕ್ತಿ ಸೌರವ್ ಗಂಗೂಲಿ ಆಗಿದ್ದಾರೆ ಅಂತ ಒಂದು ಹೇಳಿಕೆ ಕೊಟ್ರೆ, ಎರಡನೇ ಹೇಳಿಕೆಯಲ್ಲಿ ಕೊಡ್ತಾರೆ ಇತ್ತೀಚೆಗೆ ಪಡೆದುಕೊಂಡಿರುವಂತ ಐಸಿಸಿ ಹಾಲ್ ಆಫ್ ಫೇಮ್ ನಲ್ಲಿ ಪಡೆದ ಅತ್ಯುನ್ನತ ಗೌರವ ಪಡೆದಂತ 12ನೇ ವ್ಯಕ್ತಿ ಅಂತ ಕೊಡಬಹುದು. ಅಂದ್ರೆ ಒಂದು ಸರಿ, ಎರಡು ಸರಿ, ಎರಡು ತಪ್ಪು, ಒಂದು ಸರಿ ಅಂತ ಈ ರೀತಿಯಾಗಿ ಕೊಡ್ತಾರ. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಇವರು 12ನೇ ವ್ಯಕ್ತಿ ಅಲ್ಲ, ಬದಲಾಗಿ 13ನೇ ಭಾರತೀಯ ಕ್ರಿಕೆಟ್ ಆಟಗಾರ ಆಗಿದ್ದಾರೆ ನೋಡ್ರಿ. ಈ ರೀತಿಯಾಗಿ ಕ್ವಶನ್ ಕೇಳುವಂತ ಸಾಧ್ಯತೆ ಇರ್ತದ. ಇವರೊಂದಿಗೆ ಏನಪ್ಪಾ ಅಂತಂದ್ರೆ ಭಾರತದ ಮಾಜಿ ಮಹಿಳಾ ನಾಯಕ ಆಗಿರುವಂತ ಅಂಜುಮಾ ಚೋಪ್ರಾ ಅವರು ಕೂಡ ಮತ್ತು ಇಂಗ್ಲೆಂಡ್ ನ ಕೆವಿನ್ ಪೀಟರ್ಸನ್ ಅವರು ಕೂಡ ಆಯ್ಕೆ ಆಗಿದ್ದಾರೆ ನೋಡ್ರಿ. ಈ ಒಂದು ಐಸಿಸಿ ಹಾಲ್ ಆಫ್ ಫೇಮ್ಗೆ ಯಾರು ಆಯ್ಕೆ ಆಗಿದ್ದಾರಪ್ಪ ಅಂತಂದ್ರೆ ಈ ಒಂದು ಭಾರತದ ಮಾಜಿ ಮಹಿಳಾ ನಾಯಕಿ ಅಂಜುಮಾ ಚೋಪ್ರಾ ಮತ್ತು ಕೆವಿನ್ ಪೀಟರ್ಸ್. ಸ್ಟ್ರಾಟಜಿಕ್ ಲಿಂಕ್ ನೋಡೋಣ. ಇದರಲ್ಲಿ ಐಸಿಸಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನೋಡ್ರಿ. ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತ ನಾವು ಕರಿತೇವೆ ಐಸಿಸಿ. ಇದು ಸ್ಥಾಪನೆ ಆಗಿದ್ದು ಜೂನ್ 15, 1909ರಲ್ಲಿ ಇದು ಸ್ಥಾಪನೆ ಆಗ್ತದೆ. ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂತಂದ್ರೆ ಯುಎಇ ದೇಶದ ಒಂದು ದುಬೈನಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಕಂಡು ಬರ್ತದೆ. ಹಾಲ್ ಆಫ್ ಫೇಮ್ ಬಗ್ಗೆ ನೋಡೋದಾದ್ರೆ ಇದು ಕ್ರಿಕೆಟ್ ದಂತಕಥೆಯನ್ನು ಗೌರವಿಸಲು ಇದನ್ನು 2009ರಲ್ಲಿ ಆರಂಭ ಮಾಡ್ತಾರೆ ನೋಡ್ರಿ. ಹಾಲ್ ಆಫ್ ಫೇಮ್ ಸ್ಥಾಪನೆ ಆಗಿದೆ ಯಾವಪ್ಪ ಅಂತಂದ್ರೆ 2009ರಲ್ಲಿ ಇದನ್ನು ಆರಂಭ ಮಾಡ್ತಾರೆ. ಯಾರು? ಐಸಿಸಿ. ಐಸಿಸಿ ಅಂದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್. ಹಾಲ್ ಆಫ್ ಫೇಮ್ ಅನ್ನು ಸೇರಿದಂತ ಮೊದಲ ಭಾರತೀಯ ಯಾರಪ್ಪ ಅಂತಂದ್ರೆ ಬಿಷನ್ ಸಿಂಗ್ ಬೇಡಿ, ಕಪಿಲ್ ದೇವ್ ಮತ್ತು ಸುನಿಲ್ ಗವಾಸ್ಕರ್ ಅಂತ ಹೇಳ್ತೀವಿ. ಇವರು 2009ರಲ್ಲಿ ಹಾಲ್ ಆಫ್ ಫೇಮ್ಗೆ ಸೇರಿದಂತ ಪ್ರಮುಖ ವ್ಯಕ್ತಿಗಳಾಗಿದ್ದಾರೆ ನೋಡ್ರಿ. ಓಕೆ, ಇದಿಷ್ಟು ಏನಪ್ಪಾ ಅಂತಂದ್ರೆ ಕ್ರಿಕೆಟ್ಗೆ ಸಂಬಂಧಿಸಿದಂತ ನ್ಯೂಸ್ ಆಗಿತ್ತು. ಓಕೆ, ನೆಕ್ಸ್ಟ್ ನ್ಯೂಸ್ ಹೋಗೋಣ. ನೆಕ್ಸ್ಟ್ ನ್ಯೂಸ್ಗೆ ಸಂಬಂಧಿಸಿದಂತ ಒಂದು ಪ್ರಮುಖ ಪ್ರಶ್ನೆ ಇದೆ ನೋಡಿ ಸ್ನೇಹಿತರೆ. ಮೊದಲ ಒಂದು ಅಂದ್ರೆ ಪ್ರಶ್ನೆ, ಇದಕ್ಕೆ ಸಂಬಂಧಿಸಿದಂತ ಪ್ರಶ್ನೆ 2026ರಲ್ಲಿ ನಡೆಯಲಿರುವಂತ 8ನೇ ಆವೃತ್ತಿಯ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಕ್ರೀಡಾಕೂಟವನ್ನು ಯಾವ ರಾಜ್ಯ ಆಯೋಜಿಸುತ್ತಿದೆ ಅಂತ ಕೊಟ್ಟಿದ್ದಾರೆ. 8ನೇ ಒಂದು ಆವೃತ್ತಿಯ ಒಂದು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಯಾವ ರಾಜ್ಯದಲ್ಲಿ ನಡೆಯಲಿದೆ ಅಂತ ಪ್ರಶ್ನೆ ಬಂದಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ, ತೆಲಂಗಾಣ ಅಂತ ಸರಿಯಾದ ಉತ್ತರ ಇದು. ಓಕೆ, ಆಪ್ಷನ್ ಸಿ ತೆಲಂಗಾಣ ಇದಕ್ಕೆ ಸರಿಯಾದ ಉತ್ತರ. 2026 8ನೇ ಆವೃತ್ತಿಯ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅನ್ನು ತೆಲಂಗಾಣ ರಾಜ್ಯವು ಆಯೋಜಿಸುತ್ತಿದೆ ನೋಡಿ. ಓಕೆ, ನೋಡಿ ಸ್ನೇಹಿತರೆ, ಇದೇ ಹೇಳಿಕೆ ರೂಪದ ಪ್ರಶ್ನೆ ಆಗ್ಬಹುದು. ಹೇಳಿಕೆ ಒಂದು ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ನಡೆಯಲಿರುವಂತ 8ನೇ ಆವೃತ್ತಿಯ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಮಹಾರಾಷ್ಟ್ರದಲ್ಲಿ ನಡೆಯಲಿದೆ ಅಂತ ಕೊಡ್ತಾರೆ. ಎರಡನೇದು ಏನಪ್ಪಾ ಅಂತಂದ್ರೆ ಎರಡನೇ ಹೇಳಿಕೆ ಕೊಡ್ತಾರೆ, ಇದು 7ನೇ ಆವೃತ್ತಿ ಇದೆ ಅಂತ ಕೊಡ್ತಾರ. 7ನೇ ಆವೃತ್ತಿ ಅಂತ ಕೊಡ್ತಾರೆ. ಒಂದು ಸರಿ, ಎರಡು ಸರಿ, ಒಂದು ಸರಿ, ಎರಡು ತಪ್ಪು ಅಂತ ಕೊಡ್ಬೋದು. ಈ ರೀತಿಯಾಗಿ ಕೊಡ್ತಾರೆ ನೋಡ್ರಿ ಸ್ನೇಹಿತರೆ. ಓಕೆ, ಅಂದ್ರೆ ಕರೆಂಟ್ ಅಫೇರ್ಸ್ ಹೇಳಿಕೆ ರೂಪದ ಪ್ರಶ್ನೆಗಳಾಗಿ ಕೊಡ್ತಾ ಇದ್ದಾರೆ ಕೆಎ ಪರೀಕ್ಷೆಯಲ್ಲಿ. ಅದಕ್ಕಾಗಿ ನಾವೇನಪ್ಪಾ ಅಂತಂದ್ರೆ ಒಂದು ಲೈನ್ ಬೋಲಾರ್ದ ಇಂಚಾಗಿ ಗೊತ್ತಿರ್ಬೇಕಾತ್ ನೋಡ್ರಿ. ಅಂದ್ರೆ 8ನೇ ಆವೃತ್ತಿ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎಲ್ಲಿ ನಡೀತಾ ಇದೆ ಅಂದ್ರೆ ತೆಲಂಗಾಣದಲ್ಲಿ ನಡೀತಾ ಇದೆ 2026. ತಳಮಟ್ಟದಲ್ಲಿ ಕ್ರಿಕೆಟ್ಗಳನ್ನು ಪ್ರೋತ್ಸಾಹಿಸಲು ಮತ್ತು ಯುವ ಪ್ರತಿಭೆಗಳನ್ನು ಗುರುತಿಸಲು ಕೇಂದ್ರ ಸರ್ಕಾರವು ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸುತ್ತಿದೆ ಅಂತ ನಾವು ಹೇಳ್ಬೋದು. ಓಕೆ, ಇದಕ್ಕೆ ಸಂಬಂಧಿಸಿದಂತ ಸ್ಟ್ರಾಟಜಿಗೆ ನೋಡಿಕೊಳ್ಳೋಣ. ಇದು ಆರಂಭವಾದದ್ದು ಯಾವಾಗಪ್ಪ ಅಂತಂದ್ರೆ 2018ರಲ್ಲಿ
ಇದು ನವದೆಹಲಿಯಲ್ಲಿ ಮೊದಲು ಪ್ರಾರಂಭ ಮಾಡಲಾಗುತ್ತದೆ. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಆರಂಭವಾದದ್ದು ಯಾವಾಗ ಅಂದ್ರೆ 2018ರಲ್ಲಿ ದೆಹಲಿಯಲ್ಲಿ ಆರಂಭ ಮಾಡ್ತಾರೆ. ಹಿಂದಿನ ಆವೃತ್ತಿ 7ನೇ ಆವೃತ್ತಿ ಆಗಿತ್ತು ನೋಡ್ರಿ. ಇದು ತಮಿಳುನಾಡಿನಲ್ಲಿ ನಡೆದಿರ್ತದೆ. 2024-25 ದೆಹಲಿ ನಡೆದಿದೆ. ತಮಿಳುನಾಡಿನಲ್ಲಿ ನಡೆದಿದೆ 7ನೇ ಆವೃತ್ತಿ. ಈಗ ನಡೀತಿರೋದು 8ನೇ ಆವೃತ್ತಿ. ಇದು ಎಲ್ಲಿ ನಡೀತಿದೆ? ತೆಲಂಗಾಣದಲ್ಲಿ ನಡೀತಿದೆ ನೋಡಿ. ಓಕೆ, ತೆಲಂಗಾಣದ ಬಗ್ಗೆ ನೋಡೋದಾದ್ರೆ ಇದು ರಚನೆ ಆದದ್ದು ಯಾವಾಗ ಅಂದ್ರೆ 2014 ಜೂನ್ 2ನೇ ತಾರೀಕು ಈ ಒಂದು ತೆಲಂಗಾಣ ರಾಜ್ಯ ರಚನೆ ಆಗ್ತದೆ. ಇದರ ಒಂದು ರಾಜಧಾನಿಯಾಗಿ ಹೈದರಾಬಾದ್ ಅನ್ನು ಆಯ್ಕೆ ಮಾಡ್ತಾರೆ ನೋಡ್ರಿ. ತೆಲಂಗಾಣದ ರಾಜಧಾನಿ ಹೈದರಾಬಾದ್. ನೆಕ್ಸ್ಟ್ ನ್ಯೂಸ್ಗೆ ಹೋಗೋಣ. ನೆಕ್ಸ್ಟ್ ನ್ಯೂಸ್ಗೆ ಸಂಬಂಧಿಸಿದಂತ ಆ ಒಂದು ಮಾಹಿತಿ ಇದೆ ನೋಡಿ, ಪ್ರಶ್ನೆ ಇದೆ. ಓಕೆ, ಇತ್ತೀಚೆಗೆ ಉಲ್ಲಾಸ್ ಯೋಜನೆ ಅಡಿಯಲ್ಲಿ ಭಾರತದ 6ನೇ ಸಂಪೂರ್ಣ ಸಾಕ್ಷರತಾ ರಾಜ್ಯವಾಗಿ ಹೊರಹೊಮ್ಮಿದಂತ ರಾಜ್ಯ ಯಾವುದಂತ ಕೊಟ್ಟಿದ್ದಾರೆ. 6ನೇ ಸಂಪೂರ್ಣ ಸಾಕ್ಷರತಾ ರಾಜ್ಯವಾಗಿ ಹೊರಹೊಮ್ಮಿರುವಂತ ರಾಜ್ಯ ಯಾವುದಂತ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಉತ್ತರಾಖಂಡ್. ಉತ್ತರಾಖಂಡ್ ಏನಪ್ಪಾ ಅಂತಂದ್ರೆ 6ನೇ ಸಂಪೂರ್ಣ ಸಾಕ್ಷರತಾ ರಾಜ್ಯವಾಗಿ ಹೊರಹೊಮ್ಮಿದೆ. ಅದು ಯಾವುದು? ಉಲ್ಲಾಸ್ ಯೋಜನೆ ಅಡಿಯಲ್ಲಿ. ಯೋಜನೆಗಳ ಮೇಲೆ ಕೂಡ ಪ್ರಶ್ನೆಗಳು ಕೇಳ್ತಾ ಇದೆ ನೋಡ್ರಿ. ಓಕೆ, ನೋಡ್ಕೊಳ್ರಿ. ಕರೆಂಟ್ ಅಫೇರ್ಗೆ ಸಂಬಂಧಿಸಿದಂತ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ದಿನನಿತ್ಯ ಇದೇ ರೀತಿಯಾದಂತ ಕರೆಂಟ್ ಅಫೇರ್ಸ್ ಅನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತೀನಿ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿತ್ತು, ಉತ್ತರಾಖಂಡ್ ನೋಡ್ರಿ. ಉತ್ತರಾಖಂಡ್ ಭಾರತದ 6ನೇ ಒಂದು ಸಂಪೂರ್ಣ ಸಾಕ್ಷರತಾ ರಾಜ್ಯವಾಗಿ ಮಾನ್ಯತೆ ಪಡೆದಿದೆ ಅಂತಾನೆ ಹೇಳ್ತೀವಿ. ಉಲ್ಲಾಸ್ ಯೋಜನೆ ಅಡಿಯಲ್ಲಿ 95%ಗಿಂತ ಹೆಚ್ಚು ಸಾಕ್ಷರತೆ ಸಾಧಿಸಿದರೆ ಸಂಪೂರ್ಣ ಸಾಕ್ಷರತೆ ಎಂದು ಪರಿಗಣಿಸಲಾಗುತ್ತೆ ನೋಡ್ರಿ. ಅಂದ್ರೆ ನವಭಾರತ ಸಾಕ್ಷರತಾ ಕಾರ್ಯಕ್ರಮ ಇದೆ, ಉಲ್ಲಾಸ್ ಏನ್ ಯೋಜನೆ ಇದೆ, ಆ ಒಂದು ಯೋಜನೆ ಅಡಿಯಲ್ಲಿ 95% ಏನಾದರೂ ಸಾಕ್ಷರತೆ ಹೊಂದಿದ್ರೆ, ಅದಕ್ಕಿಂತ ಹೆಚ್ಚಾಗಿ ಸಾಕ್ಷರತೆ ಹೊಂದಿದ್ರೆ ಆ ಒಂದು ರಾಜ್ಯವನ್ನು 100% ಸಂಪೂರ್ಣ ಸಾಕ್ಷರತಾ ರಾಜ್ಯ ಎಂದು ಪರಿಗಣನೆ ಮಾಡಲಾಗುತ್ತದೆ. ಲಡಾಖ್ ಈ ಮಾನ್ಯತೆ ಪಡೆದಂತ ಮೊದಲ ಕೇಂದ್ರಾಡಳಿತ ಪ್ರದೇಶವಾಗಿದೆ ನೋಡಿ. ಇದಕ್ಕಿಂತ ಮುಂಚಿತವಾಗಿ ಅದು ಲಡಾಖ್ ಪಡೆದುಕೊಂಡಿದೆ. ಓಕೆ, ಲಡಾಖ್ ಈ ಒಂದು ಮಾನ್ಯತೆ ಪಡೆದಂತ ಕೇಂದ್ರಾಡಳಿತ ಪ್ರದೇಶ. ಸ್ಟ್ರಾಟಜಿಕ್ ಲಿಂಕ್ ಬಗ್ಗೆ ನೋಡಿಕೊಳ್ಳೋಣ. ಇದರಲ್ಲಿ ಉಲ್ಲಾಸ್ ವಿಸ್ತೃತ ರೂಪ ಬಗ್ಗೆ ಕೊಟ್ಟಿದ್ದಾರೆ. ಪರೀಕ್ಷೆಯಲ್ಲಿ ಕೇಳುವಂತ ಸಾಧ್ಯತೆ ಇರ್ತದೆ. ಉಲ್ಲಾಸ್ ವಿಸ್ತೃತ ರೂಪ ಏನಂತ ಕೇಳಬಹುದು. ಯಾಕಪ್ಪ ಅಂತಂದ್ರೆ ಇದೊಂದು ಯೋಜನೆ ಆಗಿದಲ್ಲ, ಅದಕ್ಕೆ ಯೋಜನೆ ಮೇಲೆ ಪ್ರಶ್ನೆ ಕೇಳುವಂತ ಸಾಧ್ಯತೆ ಇರ್ತದೆ. ಓಕೆ, ಉಲ್ಲಾಸ್ ಬಗ್ಗೆ ನೋಡೋಣ. ಇದು ಅಂಡರ್ಸ್ಟ್ಯಾಂಡಿಂಗ್ ಫಾರ್ ಲೈಫ್ ಲಾಂಗ್ ಲರ್ನಿಂಗ್ ಫಾರ್ ಆಲ್ ಇನ್ ಸೊಸೈಟಿ ಅಂತ ನಾವು ಹೇಳ್ತೀವಿ. ಇದರ ಒಂದು ಫುಲ್ ಫಾರ್ಮ್ ನೋಟ್ ಮಾಡ್ಕೊಳ್ರಿ ಸ್ನೇಹಿತರೆ. ಓಕೆ, ನೋಟ್ ಮಾಡ್ಕೊಳ್ರಿ, ಅವಾಗ ನೋಡ್ತಾ ಇರಿ. ಈ ಒಂದು ಯೋಜನೆ 2022ರಿಂದ 2027 ಒಂದು ಅವಧಿಗೆ ಜಾರಿಯಲ್ಲಿ ಇರ್ತದೆ. ಓಕೆ, ಭಾರತ ಮೊದಲ ಸಂಪೂರ್ಣ ಸಾಕ್ಷರತಾ ರಾಜ್ಯ ಯಾವ್ದಂದ್ರೆ ಅದು ಕೇರಳ ರಾಜ್ಯವಾಗಿದೆ ನೋಡಿ. ಇದರ ಒಂದು ಪ್ರಮುಖ ಉದ್ದೇಶ ಏನಪ್ಪಾ ಅಂತಂದ್ರೆ 15 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಅನಕ್ಷರಸ್ಥರಿಗೆ ಮೂಲಭೂತ ಶಿಕ್ಷಣ ಒದಗಿಸುವುದು ಈ ಒಂದು ಉಲ್ಲಾಸ್ ಯೋಜನೆಯ ಒಂದು ಪ್ರಮುಖ ಉಪಕ್ರಮ ಆಗಿದೆ ಅಂತ ಹೇಳ್ಬೋದು. ಉಲ್ಲಾಸ್ ಯೋಜನೆ ಜಾರಿ ಬಂದಂತ ಇರುವಂತ ವರ್ಷ ಯಾವ್ದಂದ್ರೆ 2022ರಿಂದ 2027ವರೆಗೂ ಇರುತ್ತದೆ, 5 ವರ್ಷಗಳ ಕಾಲ. ಭಾರತ ಮೊದಲ ಸಂಪೂರ್ಣ ಸಾಕ್ಷರತಾ ರಾಜ್ಯ ಯಾವ್ದಂದ್ರೆ ಅದು ಕೇರಳ ಆಗಿರುತ್ತೆ ನೋಡ್ರಿ. ನೆಕ್ಸ್ಟ್ ನ್ಯೂಸ್ ಹೋಗೋಣ. ಇತ್ತೀಚೆಗೆ ಯಶಸ್ವಿ ಪರೀಕ್ಷೆಗೊಳಗಾದಂತ ಪಿನಾಕ್ ಎಂಬುದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಪಿನಾಕ್ ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ಇದನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡಿದ್ದಾರೆ. ಇದು ಪಿನಾಕ್ ಎಂಬುದು ಏನಂದ್ರೆ ಯಾವುದಕ್ಕೆ ಸಂಬಂಧಿಸಿದಂತ ಕೊಟ್ಟಿದ್ದಾರೆ. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಮಲ್ಟಿ ಬ್ಯಾರೆಲ್ ರಾಕೆಟ್ ಲಾಂಚರ್ ಅಂತ ಕರಿತೀವಿ. ಈ ಒಂದು ಪಿನಾಕ್ನ ಒಂದು ಕ್ಷೇತ್ರ ಯಾವ್ದಂದ್ರೆ ರಾಕೆಟ್ ಲಾಂಚರ್ ಆಗಿದೆ ನೋಡಿ. ಪಿನಾಕ್ ಎಂಬುದು ಒಂದು ರಾಕೆಟ್ ಲಾಂಚರ್. ಇದನ್ನು DRDO ಅಭಿವೃದ್ಧಿಪಡಿಸಿದೆ ನೋಡಿ. DRDO ಅಭಿವೃದ್ಧಿಪಡಿಸಿದಂತ ಪಿನಾಕ್ ಸುದೀರ್ಘ ಶ್ರೇಣಿಯ ಮಾರ್ಗದರ್ಶಿ ರಾಕೆಟ್ ನ ಒಂದು ಯಶಸ್ವಿ ಪರೀಕ್ಷೆಯನ್ನು ಒಡಿಶಾದಲ್ಲಿ ನಡೆಸಲಾಯಿತು ನೋಡ್ರಿ. ಗೈಡೆಡ್ ರಾಕೆಟ್ ಅಂತ ಹೇಳ್ತೀವಿ ನಾವು. ಇದನ್ನು ಇತ್ತೀಚೆಗೆ ಒಡಿಶಾದಲ್ಲಿ ನಡೆಸಿದ್ದಾರೆ. ಇದು ಪಿನಾಕ್ ಎಂಬುದು ಏನಂದ್ರೆ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ಆಗಿದೆ. ಇದು ಸಂಪೂರ್ಣವಾಗಿ ಸ್ವದೇಶಿ ನಿರ್ಮಿತ ಮಲ್ಟಿ ಬ್ಯಾರಲ್ ರಾಕೆಟ್ ಉಡಾವಣೆ ವ್ಯವಸ್ಥೆ ಆಗಿದೆ ನೋಡಿ. ಸ್ವದೇಶಿಯಾಗಿ ಅಂದ್ರೆ ಭಾರತ ದೇಶದಲ್ಲಿ ತಯಾರು ಮಾಡಿರುವಂತ ಒಂದು ಮಲ್ಟಿ ಬ್ಯಾರಲ್ ರಾಕೆಟ್ ಯಾವ್ದಪ್ಪ ಅಂತಂದ್ರೆ ಅದು ಪಿನಾಕ್ ಆಗಿದೆ. ಓಕೆ, ಇದಕ್ಕೆ ಸ್ಟ್ರಾಟಜಿಕಲಿ DRDO ಬಗ್ಗೆ ಮಾಹಿತಿಯನ್ನು ನೋಡಿಕೊಳ್ಳೋಣ. DRDO ವಿಸ್ತೃತ ರೂಪ ಕೇಳಿದ್ದಾರೆ ಈ ಹಿಂದೆ. ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ನಾವು ಕರಿತೇವೆ. ಇದು ಸ್ಥಾಪನೆ ಯಾವಾಗೈತಂದ್ರೆ 1958ರಲ್ಲಿ ಸ್ಥಾಪನೆ ಆಗುತ್ತದ. ಇದರ ಒಂದು ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಕಂಡು ಬರುತ್ತೆ ನೋಡ್ರಿ. ಈ ಒಂದು ಪಿನಾಕ್ ಎಂಬ ಒಂದು ಹೆಸರಿನಿಂದ ನೋಡೋಣ. ಪಿನಾಕ್ ಎಂಬುದು ಏನಪ್ಪಾ ಅಂತಂದ್ರೆ ಹಿಂದೂ ಪುರಾಣಗಳ ಪ್ರಕಾರ ಶಿವನ ಬಿಲ್ಲಿನ ಹೆಸರಾಗಿದೆ. ಏನ್ ಶಿವನು ಬಿಲ್ಲು ಹಿಡ್ಕೊಂಡಿದ್ದಾನೆ ಆ ಒಂದು ಬಿಲ್ಲಿನ ಹೆಸರು ಏನಾಗಿರುತ್ತ
ಪಿನಾಕ್ ಆಗಿದೆ ಅಂತ, ಅದಕ್ಕಾಗಿ ಈ ಒಂದು ರಾಕೆಟ್ಗೆ ಪಿನಾಕ್ ಅಂತ ಹೇಳಿದ್ದಾರೆ ನೋಡ್ರಿ. ಇದರ ಒಂದು ಸಾಮರ್ಥ್ಯ 44 ಸೆಕೆಂಡ್ಗಳಲ್ಲಿ 12 ರಾಕೆಟ್ಗಳನ್ನು ಉಡಾಯಿಸುವಂತ ಒಂದು ಪ್ರಮುಖವಾದಂತ ಸಾಮರ್ಥ್ಯ ಈ ಒಂದು ಪಿನಾಕ್ ಕ್ಷಿಪಣಿ ಹೊಂದಿದೆ ನೋಡಿ. ಓಕೆ, ನೋಡಿ ಸ್ನೇಹಿತರೆ, ಈ ರೀತಿಯಾದಂತ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತ ಕ್ವಶನ್ ಕೊಟ್ಟಿದ್ದೀನಿ ಮೊದಲು, ಯಾವ ರೀತಿಯಾಗಿ ಕೇಳಬಹುದು ಅಂತ. ನಂತರ ಅದಕ್ಕೆ ಸಂಬಂಧಿಸಿದಂತ ನ್ಯೂಸ್ ಅಲ್ಲಿ ಕೊಟ್ಟಿರುವಂತ ಮಾಹಿತಿ, ಆಮೇಲೆ ಮತ್ತೆ ಅದಕ್ಕೆ ಸಂಬಂಧಿಸಿದಂತ ಸ್ಟ್ರಾಟಜಿಗೆ ಲಿಂಕ್. ಓಕೆ, ಈ ರೀತಿಯಾಗಿ ಅಧ್ಯಯನ ಮಾಡೋದು ಉತ್ತಮವಾದಂತ ಒಂದು ವೇ ಅಂತ ನಾನು ನಿಮ್ಮ ಮುಂದೆ ಈ ಒಂದು ಏನು ನ್ಯೂಸ್ ಇದೆ ಆ ಒಂದು ನ್ಯೂಸ್ ಅಂತ ತಂದಿದ್ದೀನಿ. ಸ್ನೇಹಿತರೆ, ಯಾರಾದ್ರೂ ಹೊಸಬರಿದ್ರೆ ಬೇಗನೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ನೋಡುವಂತ ಎಲ್ಲಾ ಒಂದು ಅಭ್ಯರ್ಥಿಗಳು, ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರೆ ಲೈಕ್ ಮಾಡ್ರಿ. ಓಕೆ, ನೆಕ್ಸ್ಟ್ ನ್ಯೂಸ್ ಹೋಗೋಣ. ನೆಕ್ಸ್ಟ್ ನ್ಯೂಸ್ ಇದೆ ನೋಡಿ. ತನ್ನ ಯುದ್ಧ ವಿಮಾನಗಳಿಗಾಗಿ ಭಾರತದಿಂದ 150ಕ್ಕೂ ಹೆಚ್ಚು ಅಸ್ಟ್ರಾಮ್ MK1 ಕ್ಷಿಪಣಿಗಳನ್ನು ಖರೀದಿಸುತ್ತಿರುವಂತ ದೇಶ ಯಾವುದಂತ ಕೊಟ್ಟಿದ್ದಾರೆ. ಓಕೆ, ತನ್ನ ಯುದ್ಧ ವಿಮಾನಗಳಿಗಾಗಿ ಭಾರತದಿಂದ 150ಕ್ಕಿಂತ ಹೆಚ್ಚಾಗಿ ಈ ಒಂದು ಅಸ್ಟ್ರಾ MK1 ಕ್ಷಿಪಣಿಗಳನ್ನು ಖರೀದಿ ಮಾಡ್ತಿದೆ. ಆ ಒಂದು ದೇಶ ಯಾವ್ದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಇಂಡೋನೇಷ್ಯಾ. ಇಂಡೋನೇಷ್ಯಾ ಮತ್ತೇನಪ್ಪಾ ಅಂತಂದ್ರೆ ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಈ ಒಂದು ದೇಶಕ್ಕೆ ಭೇಟಿ ನೀಡಿದ್ರು. ಓಕೆ, ಆ ಒಂದು ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಭಾರತದಿಂದ 150ಕ್ಕೂ ಹೆಚ್ಚು ಅಸ್ಟ್ರಾಮ್ MK ಕ್ಷಿಪಣಿಗಳನ್ನು ಖರೀದಿಸುವಂತ ಆ ಬಗ್ಗೆ ಮಾಹಿತಿಯನ್ನು ಕೂಡ ಮಾತಾಡಿದ್ದಾರೆ. ಓಕೆ, ಇಂಡೋನೇಷ್ಯಾ ಇದಕ್ಕೆ ಸರಿಯಾದ ಉತ್ತರ ಆಗಿತ್ತು ನೋಡ್ರಿ. ಇಂಡೋನೇಷ್ಯಾ ದೇಶವು ತನ್ನ ಯುದ್ಧ ಒಂದು ವಿಮಾನಗಳಿಗಾಗಿ ಭಾರತದಿಂದ 150ಕ್ಕೂ ಹೆಚ್ಚು ಅಸ್ಟ್ರಾಮ್ MK1 ಕ್ಷಿಪಣಿಗಳನ್ನು ಖರೀದಿಸುವಂತ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಹೇಳ್ಬೋದು. ಈ ಒಂದು ಅಸ್ಟ್ರಾಮ್ MK1 ಇದು ಭಾರತದ ರಕ್ಷಣಾ ರಫ್ತು ಕ್ಷೇತ್ರದಲ್ಲಿ ಅತಿ ದೊಡ್ಡ ಒಂದು ಮೈಲುಗಲ್ಲಾಗಿದೆ ಅಂತ ಹೇಳ್ತೀವಿ. ಓಕೆ, ಇಂಡೋನೇಷ್ಯಾಕ್ಕೆ ಸಂಬಂಧಿಸಿದಂತ ಮಾಹಿತಿ ಮತ್ತು ಅಸ್ಟ್ರಾಮ್ ಬಗ್ಗೆ ಸಂಬಂಧಿಸಿದಂತ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅಸ್ಟ್ರಾಮ್ ಅಂತ ಹೇಳ್ತೀವಿ, ಇದು DRDO ಅಭಿವೃದ್ಧಿಪಡಿಸಿದಂತ ಭಾರತದ ಮೊದಲ ಸ್ವದೇಶಿ ನಿರ್ಮಿತಂತ BVR ಏರ್ ಟು ಏರ್ ಕ್ಷಿಪಣಿ ಆಗಿದೆ ನೋಡಿ. ಅಂದ್ರೆ ಗಾಳಿಯಿಂದ ಗಾಳಿಗೆ ಚಿಮ್ಮುವಂತ ಒಂದು ಕ್ಷಿಪಣಿ ಯಾವುದು, ಅಸ್ಟ್ರಾ ಆಗಿದೆ. ಓಕೆ, ಏರ್ ಟು ಏರ್ ಕ್ಷಿಪಣಿ ಆಗಿದೆ ನೋಡಿ ಇದೊಂದು. ಇದು DRDO ಅಭಿವೃದ್ಧಿ ಪಡಿಸಿದೆ. BVR ಅಂದ್ರೆ ಬಿಯಾಂಡ್ ವಿಸಲ್ ರೇಂಜ್ ಅಂತ ನಾವು ಕರಿತೀವಿ. ಇದು ಧ್ವನಿಗಿಂತ ವೇಗವಾಗಿ ಚಲಿಸುತ್ತದೆ. 4.5 ಅಷ್ಟು ಮ್ಯಾಕಷ್ಟು ಚಲಿಸ್ತದೆ ನೋಡ್ರಿ ಅದು. ಅದೇ ರೀತಿಯಾಗಿ ಇಂಡೋನೇಷ್ಯಾದ ದೇಶದ ಬಗ್ಗೆ ನೋಡಿಕೊಳ್ಳೋಣ. ಇಂಡೋನೇಷ್ಯಾ ದೇಶದ ಬಗ್ಗೆ ನೋಡೋದಾದ್ರೆ ಇದೊಂದು ಆಗ್ನೇಯ ದೇಶ ಆಗಿದೆ ನೋಡಿ. ಇದರ ಒಂದು ರಾಜಧಾನಿ ಯಾವ್ದಪ್ಪ ಅಂತಂದ್ರೆ ನುಸಂತಾರ ಅಂತ ಕರಿತೀವಿ. ಇದು ಹೊಸ ರಾಜಧಾನಿ ಆಗಿದೆ. ಆ ಕರೆನ್ಸಿ ಏನಂದ್ರೆ ರೂಪಿಯಾ ಇದೆ. ಇಂಡೋನೇಷ್ಯಾದ ಕರೆನ್ಸಿ ರೂಪಿಯಾ ಇದೆ ನೋಡಿ. ನೆಕ್ಸ್ಟ್ ನ್ಯೂಸ್. ಭಾರತದಾದ್ಯಂತ ಇರುವಂತ ಪವಿತ್ರ ತೋಪುಗಳನ್ನು ಸಂರಕ್ಷಿಸಲು ಕೇಂದ್ರ ಸರ್ಕಾರ ಆರಂಭಿಸಿದಂತ ಯೋಜನೆ ಹೆಸರೇನು ನೋಡಿ. ಯೋಜನೆ ಮೇಲೆ ಪರೀಕ್ಷೆಯಲ್ಲಿ ಕೇಳುವಂತ ಸಾಧ್ಯತೆ ಹೆಚ್ಚಾಗಿರುತ್ತದೆ, ಅದಕ್ಕಾಗಿ ನೋಡಿಕೊಳ್ಳಿ. ಓಕೆ, ಪವಿತ್ರ ತೋಪುಗಳನ್ನು ಸಂರಕ್ಷಣೆ ಮಾಡಲು ಇತ್ತೀಚೆಗೆ ಏನ್ ಮಾಡಿದೆ ಅಂದ್ರೆ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ಪ್ರಾರಂಭಿಸಿದೆ. ಆ ಒಂದು ಯೋಜನೆ ಯಾವ್ದಂತ ಕೊಟ್ಟಿದ್ದಾರೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಸಿ ನೋಡಿ, ಆಸ್ಥಾವನ. ನೋಡಿ, ಆಸ್ಥಾವನ ಏನಪ್ಪಾ ಅಂತಂದ್ರೆ ಪವಿತ್ರ ತೋಪುಗಳನ್ನು ಸಂರಕ್ಷಣೆ ಮಾಡಲು ಕೇಂದ್ರ ಸರ್ಕಾರ ಹಾಕಿಕೊಂಡಂತಹ ಯೋಜನೆ ಯಾವ್ದಂದ್ರೆ ಅದು ಆಸ್ಥಾವನ ಅಂತ ನಾವು ಕರಿತೀವಿ. ಓಕೆ, ಆಸ್ಥಾವನ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಭಾರತದಾದ್ಯಂತ ಇರುವಂತಹ ಪವಿತ್ರ ತೋಪುಗಳನ್ನು ಸಂರಕ್ಷಿಸಲು ಮತ್ತು ಮರುಸ್ಥಾಪಿಸಲು ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದೆ. ಪವಿತ್ರ ತೋಪುಗಳಂದ್ರೆ ದೇವರ ಕಾಡುಗಳಂತ ಕೂಡ ಕರಿತಾರೆ ನೋಡ್ರಿ. ಮುಂದಿನ 5 ವರ್ಷದೊಳಗೆ ದೇಶದಾದ್ಯಂತ 15,000ಕ್ಕೂ ಹೆಚ್ಚು ಏನಪ್ಪಾ ಅಂತಂದ್ರೆ ಪವಿತ್ರ ತೋಪುಗಳನ್ನು ಗುರುತಿಸಿ ಒಂದು ಸಂರಕ್ಷಿಸುವಂತ ಗುರಿಯನ್ನು ಹಾಕಿಕೊಂಡಿದೆ ಕೇಂದ್ರ ಸರ್ಕಾರ. ಇಲ್ಲಿ ಹಾಕಿಕೊಂಡಿರುವಂತ ಯೋಜನೆ ಯಾವ್ದಂದ್ರೆ ಆಸ್ಥಾವನ ನೋಡಿ. ಆಸ್ಥಾವನ ಬಗ್ಗೆ ಗೊತ್ತಿರಲಿ. ಇದು ಯಾವ್ದಕ್ಕೆ ಸಂಬಂಧಿಸಿದೆ, ಪವಿತ್ರ ತೋಪುಗಳನ್ನು ಸಂರಕ್ಷಣೆ ಮಾಡಲು ಕೇಂದ್ರ ಸರ್ಕಾರ ತಂದಿರುವಂತ ಯೋಜನೆ ಆಸ್ಥಾವನ. ಇದಕ್ಕೆ ಸಂಬಂಧಿಸಿದಂತ ಸ್ಟ್ರಾಟಜಿಕಲಿ ಪವಿತ್ರ ತೋಪುಗಳ ಬಗ್ಗೆ ನೋಡೋಣ. ಇವು ಸ್ಥಳೀಯವಾಗಿ ಸಮುದಾಯಗಳು ಮತ್ತು ತಮ್ಮ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ನಂಬಿಕೆಗಳಿಂದ ಸಂರಕ್ಷಿತ ಒಂದು ಕಾಡಿನ ತುಣುಕುಗಳಾಗಿವೆ ನೋಡಿ. ಓಕೆ, ಈ ಒಂದು ಪವಿತ್ರ ತೋಪುಗಳು ದೇವರ ಕಾಡುಗಳಂತ ಕರಿತಿರ್ಬೇಕು. ಕರ್ನಾಟಕದಲ್ಲಿ ಇವುಗಳು ಏನಪ್ಪಾ ಅಂತಂದ್ರೆ ದೇವರ ಕಾಡು ಎಂದು ಕರಿತಾರೆ ನೋಡ್ರಿ. ಕರ್ನಾಟಕದಲ್ಲಿ ಇವು ಜೈವಿಕ ವೈವಿಧ್ಯತೆಯ ಒಂದು ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾವ. ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅಂತ ನಾವು ಕರಿತೀವಲ್ಲ. ನೆಕ್ಸ್ಟ್ ನ್ಯೂಸ್ ಹೋಗೋಣ. ಭಾರತವು ಯಾವ ದೇಶದೊಂದಿಗೆ ಜಂಟಿಯಾಗಿ ಮಾನಸ ಮತ್ತು ಮಹಾಭಾರತ ಅಂತಾರಾಷ್ಟ್ರೀಯ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸುತ್ತಿದೆ ಅಂತ ಕೊಟ್ಟಿದ್ದಾರೆ.
ಮಾನಸ ಮಹಾಭಾರತ ಅಂತಾರಾಷ್ಟ್ರೀಯ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಲು ಭಾರತ ದೇಶ ಯಾವ ದೇಶದೊಂದಿಗೆ ಆ ನಡೆಸ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಕಿರ್ಗಿಸ್ತಾನ್ ನೋಡ್ರಿ. ಎಲ್ಲಿದೆ? ಆಪ್ಷನ್ ಸಿ ಎಲ್ಲಿದೆ ನೋಡಿ, ಕಿರ್ಗಿಸ್ತಾನ. ಇದಕ್ಕೆ ಸರಿಯಾದ ಉತ್ತರ ಇದೆ, ನೋಡಬಹುದು ನಾವು. ಇದಕ್ಕೆ ಸಂಬಂಧಿಸಿದಂತ ಮಾಹಿತಿ ನೋಡಿಕೊಳ್ಳೋಣ. ಭಾರತ ಮತ್ತು ಕಿರ್ಗಿಸ್ತಾನ ಜಂಟಿಯಾಗಿ ಕಿರ್ಗಿಸ್ತಾನದ ರಾಜಧಾನಿಯಾಗಿರುವಂತಹ ನಲ್ಲಿ ಮಾನಸ ಮತ್ತು ಮಹಾಭಾರತ ಕುರಿತಾದಂತ ಒಂದು ಅಂತಾರಾಷ್ಟ್ರೀಯ ನಾಗರಿಕ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸುತ್ತಿದೆ. ಓಕೆ, ಇಲ್ಲಿ ಕಿರ್ಗಿಸ್ತಾನದ ಒಂದು ನಲ್ಲಿ ಓಕೆ, ನಲ್ಲಿ ಈ ಒಂದು ಮಾನಸ ಮತ್ತು ಮಹಾಭಾರತ ಕುರಿತಾದ ಅಂತಾರಾಷ್ಟ್ರೀಯ ನಾಗರಿಕ ಸಂಶೋಧನಾ ಕೇಂದ್ರವನ್ನು ಕಿರ್ಗಿಸ್ತಾನ ಮತ್ತು ಭಾರತ ದೇಶಗಳು ನಡೆಸ್ತಿದೆ ನೋಡಿ. ಇದು ಎರಡು ದೇಶಗಳ ನಡುವಿನ ಒಂದು ಸಾಂಸ್ಕೃತಿಕ ವಿನಿಮಯವನ್ನು ಹೆಚ್ಚಿಸುವಂತ ಉದ್ದೇಶವನ್ನು ಹೊಂದಿದೆ ಅಂತ ಹೇಳ್ಬೋದು. ಅಂದ್ರೆ ಭಾರತ ದೇಶದಿಂದ ಮಹಾಭಾರತ ಏನೋ ಪವಿತ್ರ ಒಂದು ಪುಸ್ತಕ ಇದೆ. ಅದೇ ರೀತಿಗೆ ಮಾನಸ ಎಂಬುದು ಏನಪ್ಪಾ ಅಂತಂದ್ರೆ ಕಿರ್ಗಿಸ್ತಾನದ ಒಂದು ಪವಿತ್ರವಾಗಿದೆ. ಇದಕ್ಕೆ ಸಂಬಂಧಿಸಿದಂತ ಸ್ಟ್ರಾಟಜಿಗೆ ನೋಡಿಕೊಳ್ಳೋಣ. ಮಾನಸ ಎಂಬುದು ಏನಪ್ಪಾ ಅಂತಂದ್ರೆ ಇದು ಕಿರ್ಗಿಸ್ತಾನದ ಜನಪ್ರಿಯ ಸಾಂಪ್ರದಾಯಿಕ ಮಹಾಕಾವ್ಯವಾಗಿದೆ. ಆದ್ರೆ ಇದು ಯುನೆಸ್ಕೋ ಪಟ್ಟಿಯಲ್ಲೂ ಕೂಡ ಸ್ಥಾನ ಪಡೆದುಕೊಂಡಿರುವಂತ ಒಂದು ಪುಸ್ತಕ. ಓಕೆ, ಮಹಾಕಾವ್ಯ ಯಾವ್ದಂದ್ರೆ ಅದು ಈ ಒಂದು ಕಿರ್ಗಿಸ್ತಾನದಲ್ಲಿ ಕಂಡು ಬರುವಂತ ಮಾನಸ. ಕಿರ್ಗಿಸ್ತಾನ ಬಗ್ಗೆ ನೋಡೋದಾದ್ರೆ ಇದು ಮಧ್ಯ ಏಷ್ಯಾದ ಒಂದು ದೇಶ ಆಗಿರುತ್ತೆ ನೋಡ್ರಿ. ಮಧ್ಯ ದೇಶ ಬಗ್ಗೆ ಕೇಳ್ತಾರ. ಕಿರ್ಗಿಸ್ತಾನದಲ್ಲಿರುವಂತ ಯಾವ ಅಂದ್ರೆ ಇದು ದೇಶ ಮಧ್ಯ ದೇಶ ಆಗಿದೆ. ಕಿರ್ಗಿಸ್ತಾನ ಎಂಬುದು ಒಂದು ಮಧ್ಯ ದೇಶ. ಇದರ ರಾಜಧಾನಿ ಬಿಸ್ಟೇಕ್ ಅಂತ ನಾವು ಕರಿತೀವಿ, ಬಿಸ್ಕೆಟ್. ಓಕೆ, ಇದರ ಒಂದು ಕರೆನ್ಸಿ ಏನಪ್ಪಾ ಅಂತಂದ್ರೆ ಸೋಮ್ ಆಗಿದೆ ನೋಡಿ. ಸೋಮ್ ಎಂಬುದು ಒಂದು ಕಿರ್ಗಿಸ್ತಾನದ ಒಂದು ಕರೆನ್ಸಿ. ನೆಕ್ಸ್ಟ್ ನ್ಯೂಸ್ ಇದೆ ನೋಡಿ. 2023-24 ಸಾಲಿನ ಅಖಿಲ ಭಾರತ ಸಮೀಕ್ಷೆಯ ಪ್ರಕಾರ ಉನ್ನತ ಶಿಕ್ಷಣದಲ್ಲಿ ಅತಿ ಹೆಚ್ಚು ದಾಖಲಾತಿ ಅನುಪಾತ ಹೊಂದಿರುವಂತ ರಾಜ್ಯ ಯಾವುದು ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅತಿ ಹೆಚ್ಚು ಆಗಿರುವಂತ ಉನ್ನತ ಶಿಕ್ಷಣ ಪಡೆದಿರುವಂತ ದಾಖಲಾತಿ ಪಡೆದಿರುವಂತ ರಾಜ್ಯ ಯಾವುದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ತಮಿಳುನಾಡು ಅಂತ ಸರಿಯಾದ ಉತ್ತರ ಇದು. ಓಕೆ, ತಮಿಳುನಾಡು ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ. 2023-24 ಸಾಲಿನಂತ ಅಖಿಲ ಭಾರತ ಉನ್ನತ ಶಿಕ್ಷಣ ಸಮೀಕ್ಷೆಯ ಪ್ರಕಾರ ತಮಿಳುನಾಡು ಅತಿ ಹೆಚ್ಚು ಒಟ್ಟು ದಾಖಲಾತಿ ಅನುಪಾತವನ್ನು ಹೊಂದಿದೆ ಅಂತ ಹೇಳ್ತೀವಿ. ಓಕೆ, ಭಾರತ ಉನ್ನತ ಶಿಕ್ಷಣ ಸಮೀಕ್ಷೆಯಲ್ಲಿ ಅಂದ್ರೆ ಅತಿ ಹೆಚ್ಚು ಪಡೆದಿರುವುದು ಏನಪ್ಪಾ ಅಂತಂದ್ರೆ ತಮಿಳುನಾಡು ರಾಜ್ಯದಲ್ಲಿ ಅತಿ ಹೆಚ್ಚು ದಾಖಲಾತಿ ಅನುಪಾತವನ್ನು ಹೊಂದಿರುವಂತ ರಾಜ್ಯವಾಗಿ ಹೊರಹೊಮ್ಮಿದೆ. ಉನ್ನತ ಶಿಕ್ಷಣದಲ್ಲಿ ಮಹಿಳೆಯರ ಒಂದು ದಾಖಲಾತಿಯು ಪುರುಷರಿಗಿಂತ ಗಣನೀಯವಾಗಿ ಹೆಚ್ಚಾಗಿರುವುದು ಒಂದು ವಿಶೇಷತೆ ಆಗಿದೆ ಅಂತ ಹೇಳಬಹುದು. ಅಂದ್ರೆ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳು ಜಾಸ್ತಿ ಈ ಒಂದು ಓದಿನ ಒಂದು ಕಡೆಯಲ್ಲಿ ದಾಖಲಾತಿ ಹೆಚ್ಚಾಗಿದೆ ನೋಡಿ. ಎಲ್ಲಿ? ತಮಿಳುನಾಡಲ್ಲಿ ಅತ್ಯಧಿಕವಾಗಿದೆ. ಇದಕ್ಕೆ ಸಂಬಂಧಿಸಿದಂತ ಸ್ಟ್ರಾಟಜಿಗೆ ನೋಡೋದಾದ್ರೆ GR ಅಂತ ಹೇಳ್ತೀವಿ, ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಂತ ಕರೀತಾರೆ. ಎನ್ರೋಲ್ಮೆಂಟ್ ರೇಷಿಯೋ ಉನ್ನತ ಶಿಕ್ಷಣಕ್ಕೆ ಅರ್ಹ ವಯಸ್ಸಿನ ಒಂದು ಜನಸಂಖ್ಯೆ ಮತ್ತು ವಾಸ್ತವವಾಗಿ ದಾಖಲಾದಂತ ವಿದ್ಯಾರ್ಥಿಗಳ ನಡುವಿನ ಅನುಪಾತವನ್ನು ಈ ಒಂದು ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಮೂಲಕ ಅಳೆಯಲಾಗುತ್ತದೆ. ಓಕೆ, ಈ ಒಂದು ವಯಸ್ಸಿನ ಮಕ್ಕಳು ಎಷ್ಟಂದ್ರೆ 18ರಿಂದ 23 ವಯಸ್ಸಿನ ಮಕ್ಕಳಿಗೆ. NEP ಅಂತ ಹೇಳ್ತೇವೆ ನಾವು. 2020 ಪ್ರಕಾರ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಒಂದು ಪ್ರಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಯ ಗುರಿಯನ್ನು 2035 ವೇಳೆಗೆ ಉನ್ನತ ಶಿಕ್ಷಣದ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋವನ್ನು 50% ಅಷ್ಟು ಹೆಚ್ಚಿಸುವುದಾಗಿ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಅಂದ್ರೆ 2035ಗೆ ಏನ್ ಮಾಡ್ಬೇಕಂತ ಮಾಡಿದ್ದಾರೆ, ಈ ಒಂದು ಏನು ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಏನಿದೆ ಇದನ್ನು 50% ಅಷ್ಟು ಹೆಚ್ಚಿಗೆ ಮಾಡ್ಬೇಕಂತ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ ನೋಡ್ರಿ. 2035ರಲ್ಲಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ NEP ಹಾಕಿಕೊಂಡದ. ಓಕೆ, ಕೊನೆಯದಾಗಿ ಪ್ರಮುಖ ಆನ್ಲೈನರ್ಸ್ ಇದೆ ನೋಡ್ರಿ. ಆನ್ಲೈನರ್ಸ್ ವಿಶ್ವ ಬ್ಯಾಂಕ್ ವರದಿ ನೀಡಿದೆ. ವಿಶ್ವ ಬ್ಯಾಂಕ್ ವರದಿ 2027 ಭಾರತವು ತಲಾ ಆದಾಯದ ಒಂದು ರಾಷ್ಟ್ರೀಯ ಆದಾಯದ ಆಧಾರದ ಮೇಲೆ ಕೆಳ ಮಧ್ಯಮ ಆದಾಯ ದೇಶವಾಗಿ ಮುಂದುವರೆದಿದೆ ನೋಡಿ. ಲೋವರ್ ಮಿಡಲ್ ಇನ್ಕಮ್ ದೇಶವಾಗಿ ಹೊರಹೊಮ್ಮಿರುವಂತ ಭಾರತ. ಓಕೆ, ಲೋವರ್ ಇನ್ಕಮ್ ಮಿಡಲ್ ರಾಷ್ಟ್ರ ಆಗಿದೆ. ನೆಕ್ಸ್ಟ್ ಜಿನೆವಾ AI ಶೃಂಗಸಭೆ 2027 ಒಂದು ಜಾಗತಿಕ ಕೃತಕ ಬುದ್ಧಿಮತ್ತೆ ಶೃಂಗಸಭೆಯು ಸ್ವಿಟ್ಜರ್ಲ್ಯಾಂಡ್ನ ಒಂದು ಜಿನೆವಾ ದೇಶದಲ್ಲಿ ನಡೆದಿದೆ ಅಂತ ಹೇಳ್ಬೋದು. ಓಕೆ, ಸ್ವಿಟ್ಜರ್ಲ್ಯಾಂಡ್ನ ಒಂದು ಜಿನೆವಾ ನಗರದಲ್ಲಿ ನಡೆದಿದೆ. 2027 ಜಾಗತಿಕ ಕೃತಕ ಬುದ್ಧಿಮತ್ತೆ ಶೃಂಗಸಭೆ ನಡೆಯಲಿದೆ. 2027 ನಡೀತದೆ ಅಲ್ಲಿ
ಈ ಒಂದು ಜಿನೇವಾದಲ್ಲಿ. ನೆಕ್ಸ್ಟ್, ಭಾರತದ 98ನೇ ಗ್ರ್ಯಾಂಡ್ ಮಾಸ್ಟರ್ ತಮಿಳುನಾಡಿನ ಒಂದು 17 ವರ್ಷದ ಎಸ್ ಅಶ್ವಥ್ ಅವರು ಭಾರತದ 98ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿದ್ದಾರೆ. ನೋಟ್ ಮಾಡ್ಕೊಳ್ರಿ. ಓಕೆ, ಅಂದ್ರೆ 98ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅದು ಎಸ್ ಅಶ್ವಥ್ ನೋಡ್ರಿ. ಇವರು ತಮಿಳುನಾಡದ ವ್ಯಕ್ತಿಯಾಗಿದ್ದಾರೆ. ಇವರು 17 ವರ್ಷದ ವ್ಯಕ್ತಿ. ಇವಿಷ್ಟೇನಪ್ಪ ಅಂತಂದ್ರೆ ಪ್ರಮುಖ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತ ಮಾಹಿತಿ ಆಗಿತ್ತು. ಏನಾದ್ರೆ ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ಮಾಹಿತಿನಲ್ಲಿ ಸ್ವಲ್ಪ ತೊದಲದೆ, ಅದು ಕೂಡ ಸ್ವಲ್ಪ ಲೋಪ ದೋಷ ಕಂಡು ಬಂದ್ರು ಕೂಡ ಕ್ಷಮಿಸಿ ಅಂತ ಕೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರೆ ಸೂಪರ್ ಅಂತ ಕಮೆಂಟ್ ಹಾಕಿ. ಇದೇ ತರ ವಿಡಿಯೋಗಳು ತರೋಣ. ಅದೇ ರೀತಿಯಾಗಿ ಈ ಒಂದು ಕೆಇಎ ಪರೀಕ್ಷೆಯಲ್ಲಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತೆ ಹೆಚ್ಚು ಕ್ವಶನ್ ಬರ್ತಿದಾವೆ. ನಾನು 4ನೇ ತಾರೀಕು ಮತ್ತು 5ನೇ ತಾರೀಕು ನಡೆದಂತ ಪರೀಕ್ಷೆಯಲ್ಲಿ ಏನಕ್ಕೆ ಒಂದು ಎಕ್ಸಾಮ್ ನಡೆದವು, ಆ ಒಂದು ಎಕ್ಸಾಮ್ ನಲ್ಲಿ 31 ಅಥವಾ 27 ನಾನ್ ಎಚ್ ಕೆಲಿ 31, ಎಚ್ ಕೆಲಿ 28 ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತ ಕ್ವಶನ್ಗಳು ಬಂದದ್ದ ನೋಡಿದೆ. ಓಕೆ, ಪ್ರಮುಖವಾಗಿ ಕರೆಂಟ್ ಅಫೇರ್ಸ್ ಮೇಲೆ ಹೆಚ್ಚಾಗಿ ಕೇಳ್ತಾ ಇದ್ದಾರೆ. ಅದು ಕೂಡ ಯೋಜನೆಗಳಾಗಿರ್ಬೋದು, ಮತ್ತೆ ಪ್ರಮುಖವಾಗಿ ಬಂದಿರುವಂತ ನೇಮಕಾತಿಗಳಾಗಿರ್ಬೋದು, ಅದರ ಮೇಲೆ ಹೆಚ್ಚಿನಾಗಿ ಹೇಳಿಕೆ ರೂಪದ ಪ್ರಶ್ನೆ ಕೇಳ್ತಾ ಇದೆ. ಓಕೆ, ಯೋಜನೆ ಮೇಲೆ ಸ್ಕೀಮ್ ಮೇಲೆ ಕೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಸ್ಕೀಮ್, ಸೆಂಟ್ರಲ್ ಸ್ಕೀಮು ಕೇಳ್ತಾ ಇದ್ದಾರೆ ನೋಡ್ರಿ. ಪ್ರಮುಖವಾಗಿ ಕೇಂದ್ರ ಸರ್ಕಾರ ಹಾಕಿಕೊಂಡಿರುವಂತ ಸ್ಕೀಮ್ ಮೇಲೆ ಹೆಚ್ಚಿನದಾಗಿ ಕೇಳ್ತಾ ಇದ್ದಾರೆ. ಓಕೆ, ಅದಕ್ಕಾಗಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತ ಮಾಹಿತಿಯನ್ನು ನೋಡ್ತಾ ಇರಿ. ಓಕೆ, ಅದೇ ರೀತಿಯಾಗಿ ನಮ್ಮ ಒಂದು ಹಿಸ್ಟ್ರಿ ಮೇಲೆ ಕೂಡ ಕೇಳ್ತಾರೆ. ಹಿಸ್ಟ್ರಿದು ಮಾಡಿದ್ದು ನೋಡಿ, ಪ್ಲೇ ಲಿಸ್ಟ್ ಅಲ್ಲಿ ಹಿಸ್ಟ್ರಿ ಮತ್ತು ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ ಸಂಬಂಧಿಸಿದಂತ ವಿಡಿಯೋಗಳು ಕಾಣ್ತಾವ. ಅದನ್ನು ತಪ್ಪದೆ ಎಲ್ಲರೂ ನೋಡಿ ಅಂತ ಹೇಳುತ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್. ನಮ್ಮ ಒಂದು ವಿಡಿಯೋನ ಕೊನೆವರೆಗೂ ನೋಡ್ರಿ. ಅದೇ ರೀತಿಯಾಗಿ ಪೋಸ್ಟ್ ಬಾಕ್ಸ್ ನಲ್ಲಿ ನಡೆಸುವಂತ ಕ್ವಿಜ್ಗೆ ಎಲ್ಲರೂ ಅಟೆಂಡ್ ಆಗಿ. ಓಕೆ, ನಾವು ಪೋಸ್ಟ್ ಆಗ್ತಾ ಇರ್ತೀನಿ, ಕ್ವಿಜ್ ಆಗ್ತಾ ಇರ್ತೀನಿ. ಆ ಒಂದು ಕ್ವಿಜ್ಗೆ ಎಲ್ಲರೂ ಅಟೆಂಡ್ ಆಗಿ ನಿಮ್ಮ ಒಂದು ಜ್ಞಾನವನ್ನು ಹೆಚ್ಚು ಮಾಡ್ಕೊಂಡು ಹೇಳುತ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಟೇಕ್ ಕೇರ್, ಬಾಯ್.